ವೆಲ್ಕಮ್ ಬ್ಯಾಕ್ ಟು ಬಿಸಿ ರುಚಿ. ಇವತ್ತು ಲಿಚಿ ಜ್ಯೂಸ್ ಮಾಡ್ತಾ ಇದ್ದೀನಿ, ನೋಡೋಣ ಬನ್ನಿ. ತುಂಬಾನೇ ರುಚಿಯಾಗಿರುತ್ತೆ ಲಿಚಿ ಹಣ್ಣು. ಆಮೇಲೆ ಸೀಸನ್ ಫ್ರೂಟ್ಸ್ ಇದು. ಮಾವಿನ ಹಣ್ಣು, ಆಮೇಲೆ ಲಿಚಿ, ನೀರ್ಲಣ್ಣು, ಇವೆಲ್ಲ ಸೀಸನ್ ಫ್ರೂಟ್ಸ್ ಅಲ್ಲ, ತುಂಬಾನೇ ಆರೋಗ್ಯಕ್ಕೂ ಒಳ್ಳೇದು ಇರುತ್ತೆ. ನ್ಯೂಟ್ರಿಷನ್ ಅವರ ಪ್ರಕಾರ ವಿಟಮಿನ್ ಸಿ, ವಿಟಮಿನ್ ಡಿ ಇರುತ್ತೆ ಲಿಚಿಯಲ್ಲಿ. ಆಮೇಲೆ ಶುಗರ್ ಪೇಷಂಟು ಇದನ್ನ ತಿನ್ನಬಾರ್ದು. ಸೊ ಅದು ಶುಗರ್ ತುಂಬಾ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಡಾಕ್ಟರ್ನ ಸಜೆಸ್ಟ್ ಮಾಡಿಕೊಂಡು ತಿನ್ಬೋದು ಲಿಚಿ ಜ್ಯೂಸ್ನ. ಅಲ್ಲಿ ಹಾಗೂ ತಿನ್ಬೋದು. ಇದನ್ನು ಜ್ಯೂಸ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಆಮೇಲೆ ಸ್ಕಿನ್ ಗ್ಲೋ ಬರುತ್ತೆ. ಆಮೇಲೆ ಕ್ಯಾನ್ಸರ್ ಬರಲಾರ್ದಂಗೆ ಇದು ಲಿಚಿ ಜ್ಯೂಸು ಕಾಪಾಡುತ್ತೆ. ಇದನ್ನು ಮೇಲ್ಗಡೆದ್ದು ಸಿಪ್ಪೆ ಎಲ್ಲ ತೆಗೆದು ಅದರೊಳಗಡೆ ಬೀಜ ಇರುತ್ತೆ. ಸೊ ಬೀಜನ ಎಲ್ಲ ತೆಗೆದು ಹಣ್ಣನ್ನು ಜ್ಯೂಸ್ ಮಾಡ್ಕೊಳ್ಳೋದು. ಇದನ್ನ ತುಂಬಾ ರುಚಿಯಾಗಿಯೂ ಇರುತ್ತೆ, ತುಂಬ ಸ್ವೀಟ್ ಆಗಿರುತ್ತೆ ಇದು. ಮತ್ತು ದೇಹದ ಉಷ್ಣತೆ ಮತ್ತು ಜ್ವರ ಅದೇನೋ ಇರುತ್ತಲ್ಲ, ಸೊ ಅದನ್ನ ತಿನ್ನಬಾರ್ದು ಅಂತ ಪ್ರಿಫರ್ ಮಾಡ್ತಾರೆ. ತುಂಬಾ ಒಳ್ಳೆಯದು ಇದು ಲಿಚಿ. ನೋಡಿ, ಈಗ ಮೇಲ್ಗಡೆದು ಸಿಪ್ಪೆ ಎಲ್ಲ ತೆಗೆದು ನೆಕ್ಸ್ಟು ಬೀಜ ಇರುತ್ತೆ, ಬೀಜನೂ ಎಲ್ಲ ತಕ್ಕೊಂಡು ಇದನ್ನ ಜ್ಯೂಸ್ ಮಾಡ್ಕೊಳ್ಳೋಣ ನಾವು. ಜೀರ್ಣಕ್ರಿಯೆಗೂ ತುಂಬಾ ಒಳ್ಳೆಯದಿದು ಲಿಚಿಯು. ನೋಡಿ, ಈ ಥರ ಬೀಜ ಮತ್ತು ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಅರ್ಧದಷ್ಟು ಲಿಂಬೆಹಣ್ಣು ಹಾಕ್ತಿದ್ದೀನಿ ನಾನು, ಲೆಮನ್ನು. ಅಂದರೆ ಜ್ಯೂಸು ಚೆನ್ನಾಗಿರುತ್ತೆ. ಸ್ವಲ್ಪ ಸಕ್ಕರೆ, ಶುಗರ್ ಹಾಕೋತಿದ್ದೀನಿ ನಾನು. ನಿಮಗೆ ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಚಿಟಿಕೆಯಷ್ಟು ಸಾಲ್ಟು. ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಈಗ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಲಿಚಿ ಜ್ಯೂಸು ರೆಡಿ ಆಯ್ತು ಈಗ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು, ತುಂಬಾ ರುಚಿಯಾಗೂ ಇರುತ್ತೆ ಲಿಚಿ ಜ್ಯೂಸು. ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಸೀಸನ್ ಫ್ರೂಟ್ಸ್ನ ಯಾವುದಾದ್ರು ಹಣ್ಣು ಬಂದಿರುತ್ತೋ ಸೊ ಅದನ್ನು ತಿನ್ಕೊಳ್ಳಿ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಂಥ ಒಳ್ಳೆಯ ರೆಸಿಪಿಗಳನ್ನು ಕಲಿಯಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.